ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಸಿ ಸರ್ಕ್ಯೂಟ್ಸ್ ಮೇಲೆ ಕ್ವಶನ್ ಏನ್ ಹೇಳ್ತಾ ಇರೋದು, ಎ ಸೀರೀಸ್ ಆರ್ ಎಲ್ ಸರ್ಕ್ಯೂಟ್. ಆರ್ ಎಲ್ ಸರ್ಕ್ಯೂಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಮತ್ತೆ ಇಂಡಕ್ಟೆನ್ಸ್ ಸರ್ಕ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಹ್ಯಾವಿಂಗ್ ದ ರೆಸಿಸ್ಟೆನ್ಸ್ 20 ಓಮ್ ಅಂಡ್ ಇಂಡಕ್ಟೆನ್ಸ್ 0.05 ಹೆನ್ರಿ ಈಸ್ ಕನೆಕ್ಟೆಡ್ ಅಕ್ರಾಸ್ 100 ವೋಲ್ಟ್ಸ್ ಅಂಡ್ 50 ಹರ್ಟ್ಸ್ ಸಪ್ಲೈ. ಕ್ಯಾಲ್ಕುಲೇಟ್ ದ ಸರ್ಕ್ಯೂಟ್ ಕರೆಂಟ್ ಅಂಡ್ ಪವರ್ ಕನ್ಸ್ಯೂಮ್. ಸರಿನಾ? ಅವ್ರು ಏನ್ ಹೇಳ್ತಾ ಇರೋದು, ಆರ್ ಎಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಮತ್ತೆ ಇಂಡಕ್ಟೆನ್ಸ್ ಇರುವಂತದ್ದು. ಆರ್ ಸಿ ಅಂತಂದ್ರೆ ರೆಸಿಸ್ಟೆನ್ಸ್ ಮತ್ತೆ ಕೆಪಾಸಿಟರ್, ಆರ್ ಎಲ್ ಸಿ ಅಂತಂದ್ರೆ ರೆಸಿಸ್ಟರ್, ಕೆಪಾಸಿಟರ್ ಮತ್ತೆ ಇಂಡಕ್ಟೆನ್ಸ್, ಆ ತರ. ಸರಿನಾ? ಅವ್ರು ಹೇಳ್ತಾ ಇರೋದು ಆರ್ ಎಲ್ ಸರ್ಕ್ಯೂಟ್ ಅಂತ. ಆ ಆರ್ ಎಲ್ ಸರ್ಕ್ಯೂಟ್ ಅಲ್ಲಿ ನಮಗೆ ಆರ್ ವ್ಯಾಲ್ಯೂ 20 ಓಮ್ ಇದೆ, ಎಲ್ ವ್ಯಾಲ್ಯೂ ಅಂತಂದ್ರೆ ಇಂಡಕ್ಟೆನ್ಸ್ ವ್ಯಾಲ್ಯೂ 0.05 ಹೆನ್ರಿ. ಫಸ್ಟ್ ಸೊಲ್ಯೂಷನ್ ಬರೆಯೋದಕ್ಕಿಂತ ಮುಂಚೆ ಅವ್ರು ಏನೇನು ಕೊಟ್ಟಿದ್ದಾರೆ ಗಿವನ್ ಅನ್ನ ಬರ್ಕೊಂತ ಹೋಗ್ಬೇಕು, ಯಾಕಂದ್ರೆ ಆ ಒಂದು ಸ್ಟೆಪ್ಗೂ ಕೂಡ ಮಾರ್ಕ್ಸ್ ಇರುತ್ತೆ. ಗಿವನ್ ಏನು, ಆರ್. ವಾಟ್ ಈಸ್ ದ ಆರ್ ವ್ಯಾಲ್ಯೂ? ಆರ್ ವ್ಯಾಲ್ಯೂ ಈಸ್ 20 ಓಮ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ಇಂಡಕ್ಟೆನ್ಸ್ ಎಷ್ಟು ಕೊಟ್ಟಿರೋದು, 0.05 ಹೆನ್ರಿ. ಈಸ್ ಕನೆಕ್ಟೆಡ್ ಅಕ್ರಾಸ್ 100 ವೋಲ್ಟ್ಸ್. ಸೊ 100 ವೋಲ್ಟ್ಸ್ ಅಂತಂದ್ರೆ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, 100 ವೋಲ್ಟ್ಸ್. 50 ಹರ್ಟ್ಸ್. 50 ಹರ್ಟ್ಸ್ ಅಂತಂದ್ರೆ ಫ್ರೀಕ್ವೆನ್ಸಿ ಈಸ್ 50 ಹರ್ಟ್ಸ್. ಕ್ಯಾಲ್ಕುಲೇಟ್ ದ ಕರೆಂಟ್. ಸೊ ಕರೆಂಟ್ ಐ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆಮೇಲೆ ಪವರ್ ಕನ್ಸ್ಯೂಮ್ಡ್ ಅಂತ ಅಂದ್ರೆ ಪಿ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈಗ ಒಂದೊಂದನ್ನೇ ನೀಟಾಗಿ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಕ್ಲಾಸ್ ಅನ್ನ ಕೇಳ್ಕೊಳ್ಳಿ, ಆಮೇಲೆ ನೀವು ಸ್ಕ್ರೀನ್ ಶಾಟ್ ತಕೊಂಡು ನೋಟ್ಸ್ ಅನ್ನ ಬರ್ಕೋಬೇಕಾದ್ರೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಐ ಬೇಕು ಅಂತಂದ್ರೆ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ವಿ ಅಂತಂದ್ರೆ ವೋಲ್ಟೇಜ್, ಅದನ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಬಟ್ ಝಡ್ ಅಂತಂದ್ರೆ ಇಂಪಿಡೆನ್ಸ್. ಝಡ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಝಡ್ ವ್ಯಾಲ್ಯೂ ಬೇಕು ಅಂತಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಝಡ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್. ಇದು ಯಾವ ಸರ್ಕ್ಯೂಟ್, ಆರ್ ಎಲ್ ಸರ್ಕ್ಯೂಟ್. ಸೊ ಅದಕ್ಕೋಸ್ಕರ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್. ಗೊತ್ತಾಯ್ತಾ? ಝಡ್ ವ್ಯಾಲ್ಯೂ ಇಂಪಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವೇರ್. ಬಟ್ ಎಕ್ಸ್ ಎಲ್ ವ್ಯಾಲ್ಯೂನೇ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಎಕ್ಸ್ ಎಲ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಎಕ್ಸ್ ಎಲ್ ವಿಲ್ ಬಿ ಈಕ್ವಲ್ ಟು 2 ಪೈ ಎಫ್ ಎಲ್. ಗೊತ್ತಾಯ್ತಾ? ಎಕ್ಸ್ ಎಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2 ಪೈ ಎಫ್ ಎಲ್. ಸೊ ಇದರಿಂದ ನಾವು ಎಕ್ಸ್ ಎಲ್ ವ್ಯಾಲ್ಯೂನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಅವಾಗ ಆರ್ ವ್ಯಾಲ್ಯೂ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 20. ಸೊ ಝಡ್ ವ್ಯಾಲ್ಯೂ ಸಿಗುತ್ತೆ. ಝಡ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ವ್ಯಾಲ್ಯೂ ಸಿಗುತ್ತೆ. ಸರಿನಾ? ಇವಾಗ ಪಿ ವ್ಯಾಲ್ಯೂ ಕೂಡ ಕಂಡುಹಿಡಿಯಕ್ಕೆ ಹೇಳಿದಾರಲ್ವಾ, ಪವರ್. ಸೊ ಪವರ್ ಯಾವ ರೀತಿ ಕಂಡುಹಿಡಿಯೋದು, ಐ ಸ್ಕ್ವೇರ್ ಇಂಟು ಆರ್. ಐ ಸ್ಕ್ವೇರ್ ಇಂಟು ಆರ್. ಆರ್ ಅಂತಂದ್ರೆ ರೆಸಿಸ್ಟೆನ್ಸ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಕರೆಂಟ್ ಅನ್ನ ಒಂದ್ಸಲಿ ಕಂಡುಹಿಡ್ಕೊಂಡ್ಬಿಟ್ರೆ ಪವರ್ ಅನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸರಿನಾ? ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ಫಸ್ಟ್ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಎಕ್ಸ್ ಎಲ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಎಕ್ಸ್ ಎಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2 ಪೈ ಎಫ್ ಅಂತ ಅಂದ್ರೆ ಏನು, ಫ್ರೀಕ್ವೆನ್ಸಿ. ವಾಟ್ ಈಸ್ ದ ಫ್ರೀಕ್ವೆನ್ಸಿ, 50 ಹರ್ಟ್ಸ್. ಇಂಟು ಎಲ್ ಅಂತ ಅಂದ್ರೆ ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ಇಂಡಕ್ಟೆನ್ಸ್ 0.05 ಅಂತ, 0.05. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ಬೇಕು. ನೋಡಿ 2 ಪೈ ಇದೆಯಲ್ಲ, ಇಲ್ಲಿ ನೀವು 22/7 ಅಥವಾ 3.14 ಅದನ್ನ ಪ್ಲೇಸ್ ಮಾಡಂಗಿಲ್ಲ, ಪೈ ವ್ಯಾಲ್ಯೂನೇ ಹಾಕ್ಬೇಕು. ಕ್ಯಾಲ್ಕುಲೇಟರ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟ್ 2 ಅನ್ನ ಪ್ರೆಸ್ ಮಾಡಿ, ಇಂಟು ಮಲ್ಟಿಪ್ಲಿಕೇಶನ್ ಅಲ್ವಾ, ಸೊ ಇಂಟು ಅಂತ ಪ್ರೆಸ್ ಮಾಡಬೇಕು. ಇಲ್ಲಿ ಶಿಫ್ಟ್ ಆದ್ಮೇಲೆ ಇ ಎಕ್ಸ್ ಪಿ ಅಂತ ಕಾಣುತ್ತೆ ಕೆಳಗಡೆ, ಅಲ್ಲಿ ಪೈ ಅಂತ ಒಂದು ಸ್ವಲ್ಪ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ, ಅದನ್ನ ಒತ್ತಿದ್ರೆ ಪೈ ವ್ಯಾಲ್ಯೂ ಬರುತ್ತೆ. ಯಾವ ರೀತಿ ಮತ್ತೆ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ 2 ಅನ್ನ ಪ್ರೆಸ್ ಮಾಡಬೇಕು, ಇಂಟು ಏನ್ ತೋರಿಸುತ್ತೆ, ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಪೈ ಅನ್ನ ಯಾವ ರೀತಿ ಬರೆಯೋದು, ಶಿಫ್ಟ್ ಇ ಎಕ್ಸ್ ಪಿ ಅಂತ ಕಾಣುತ್ತೆ, ಅದನ್ನ ಒತ್ತಿದ್ರೆ ಪೈ ಆಗುತ್ತೆ, ಇಂಟು 50 ಇಂಟು 0.05. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 15.707 ಅಂತ ಬರ್ತಾ ಇದೆ. ಸೊ 15.7 ಸಾಕು. ಸರಿನಾ? ಸೊ ಎಕ್ಸ್ ಎಲ್ ವ್ಯಾಲ್ಯೂ ಇಸ್ 15.7. ಈ ಎಕ್ಸ್ ಎಲ್ ವ್ಯಾಲ್ಯೂನ ನಾನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಸೊ ಝಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವೇರ್. ಸೊ ಆರ್ ವ್ಯಾಲ್ಯೂ ಏನಿದೆ ನನಗೆ 20. ಸೊ 20 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ವ್ಯಾಲ್ಯೂ ಏನಿದೆ ನನಗೆ 15.7 ಹೋಲ್ ಸ್ಕ್ವೇರ್. ಗೊತ್ತಾಯ್ತಾ? ಸೊ ಅಷ್ಟನ್ನು ಕೂಡ ಒಂದೇ ಸಲ ಹಾಕಿ, 20 ಹೋಲ್ ಸ್ಕ್ವೇರ್ ಇನ್ 20 ಹೋಲ್ ಸ್ಕ್ವೇರ್ ಪ್ಲಸ್ 15.7 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಯಿತು, 646.49. ಸೊ ಝಡ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 646.49. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಆಗ್ತಾ ಹೋಗೋಣ. ರೂಟ್ ಆಫ್ 646.49 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 25.42. ಸರಿನಾ? ಝಡ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ, 25.42. ಸೊ ಈಗ ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಕರೆಂಟ್ ಐ ವ್ಯಾಲ್ಯೂ ಸಿಗುತ್ತೆ. ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಝಡ್. ವಿ ವ್ಯಾಲ್ಯೂ ಎಷ್ಟು ಕೊಟ್ಟಿರೋದವರು 100 ವೋಲ್ಟ್ಸ್. ಸೊ 100 ವೋಲ್ಟ್ ಡಿವೈಡೆಡ್ ಬೈ ಝಡ್ ವ್ಯಾಲ್ಯೂ ಎಷ್ಟು ಬಂದಿರೋದು ನನಗೆ, 25.42.
ಸೊ 100 ವೋಲ್ಟ್ ಡಿವೈಡೆಡ್ ಬೈ 25.42 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 3.933 ಅಂತ ಎಲ್ಲ ಬರುತ್ತೆ. ಸೊ 3.93 ಆಂಪಿಯರ್ ಅಂತ ಬರ್ಕೊಳ್ಳಿ ಸಾಕು, ಸರಿನಾ. ಕರೆಂಟ್ ವ್ಯಾಲ್ಯೂ ಈಸ್ 3.93 ಆಂಪಿಯರ್. ಈಗ ಈ ಕರೆಂಟ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಮಗೆ ಈಸಿಯಾಗಿ ಪವರ್ ವ್ಯಾಲ್ಯೂ ಬರುತ್ತಾ, ಅಂದ್ರೆ ಪವರ್ ಕನ್ಸ್ಯೂಮ್ಡ್ ಅಥವಾ ಪವರ್ ಡಿಸಿಪೇಟೆಡ್ ಅಂತ ಕೂಡ ಕರಿತಾ ಹೋಗ್ಬೋದು. ಸೊ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ಈ ಕಡೆ ಬರಿತಾ ಹೋಗ್ತೀನಿ. P ವಿಲ್ ಬಿ ಈಕ್ವಲ್ ಟು I ಸ್ಕ್ವೇರ್ ಇಂಟು ಆರ್. ಸೊ P ವ್ಯಾಲ್ಯೂ ವಿಲ್ ಬಿ, ಐ ವ್ಯಾಲ್ಯೂ ಎಷ್ಟು ಬಂದಿರೋದು ನನಗೆ 3.93 ವೋಲ್ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್ ಆರ್. ಸೊ ರೆಸಿಸ್ಟೆನ್ಸ್ ಆರ್ ಅವರೇ ಕೊಟ್ಟಿದ್ದಾರೆ, ವ್ಯಾಲ್ಯೂ ಎಷ್ಟು ಬರುತ್ತೆ ನನಗೆ 20. ಸೊ ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡೋಣ. P ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 3.93 ವೋಲ್ ಪವರ್ 2 ಅಂತಂದ್ರೆ ವೋಲ್ ಸ್ಕ್ವೇರ್ ಇಂಟು 20. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 308.898 ವ್ಯಾಟ್ಸ್. ಗೊತ್ತಾಯ್ತಾ ವ್ಯಾಲ್ಯೂ ಏನು ಅಂತ. ಸೊ ಪವರ್ ವ್ಯಾಲ್ಯೂ ವಿಲ್ ಬಿ 308.898 ವ್ಯಾಟ್ಸ್ ಬಂದಿದೆ. ಸೊ ಅವರು ಡೆಸಿಮಲ್ ತಗೊಳೋದ್ರ ಮೇಲೆ ಒಂದು ಸ್ವಲ್ಪ ವ್ಯಾಲ್ಯೂಸ್ ಸ್ಲೈಟ್ ಆಗಿ ಚೇಂಜ್ ಆಗ್ತಾ ಹೋಗ್ತವೆ. ಗೊತ್ತಾಯ್ತಾ, ಇಲ್ಲಿ ಡೆಸಿಮಲ್ ಆದ್ಮೇಲೆ 2 ಪಾಯಿಂಟ್ ತಗೊಂಡಿದ್ರಿ, ಒಬ್ಬರು 4 ಪಾಯಿಂಟ್ ಅಥವಾ ಕ್ಯಾಲ್ಕುಲೇಟರ್ ಅಲ್ಲಿ ಎಷ್ಟು ಬರುತ್ತೆ ಅದಷ್ಟು ಕೂಡ ತಾಂತ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಪ್ರೊಸೀಜರ್ ನಿಮಗೆ ಕರೆಕ್ಟ್ ಆಗಿರ್ಬೇಕು. ನೋಡಿ, ಇಲ್ಲಿ ಅವ್ರ ಕರೆಂಟ್ ಅನ್ನ ಕೇಳಿದ ತಕ್ಷಣ V ಡಿವೈಡೆಡ್ ಬೈ Z ಆಲ್ಮೋಸ್ಟ್ ಯೂಸ್ ಮಾಡ್ತಾ ಹೋಗೋದು. Z ವ್ಯಾಲ್ಯೂ ಗೊತ್ತಿಲ್ಲ, ಇಲ್ಲಿ RL ಸರ್ಕ್ಯೂಟ್ ಇರೋದ್ರಿಂದ ಏನ್ ಮಾಡ್ಬೇಕು, R ಕೂಡ ಇನ್ಕ್ಲೂಡ್ ಆಗಿರ್ಬೇಕು. L ಅಂತ ಬಂದಾಗ XL ಅನ್ನ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಏನಾದ್ರೂ ಇಲ್ಲಿ C ಇದ್ದಿದ್ರೆ XC ಅಂತ ಬರಿಬೇಕಿತ್ತು, ಸರಿನಾ. ಸೊ XL ವ್ಯಾಲ್ಯೂ ಗೊತ್ತಿರಲಿಲ್ಲ, XL ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು 2πfl. ಸೊ ಪೈ ಅನ್ನ ನಿಮಗೆ ನೀಟಾಗಿ ಗೊತ್ತಿರಲಿ ಯಾವ ರೀತಿ ಕಂಡುಹಿಡಿಯೋದು, ಶಿಫ್ಟ್ ಅನ್ನ ಪ್ರೆಸ್ ಮಾಡಿ ಇಲ್ಲಿ EXP ನ ಒತ್ತಿದ್ರೆ ಪೈ ವ್ಯಾಲ್ಯೂ ಬರುತ್ತೆ. ಸೊ ಅದೇ ಪೈ ವ್ಯಾಲ್ಯೂನ ಹಾಕೋಬೇಕು. 3.14 ಅಥವಾ 22/7 ಅನ್ನ ಹಾಕೊಂಡ್ರೆ ಕರೆಕ್ಟ್ ಆನ್ಸರ್ ಬರಲ್ಲ. ಸೊ XL ವ್ಯಾಲ್ಯೂ ಗೊತ್ತಾಯ್ತು, ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Z ವ್ಯಾಲ್ಯೂ, ಇಂಪಿಡೆನ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ, ಇಂಪಿಡೆನ್ಸ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಂಟ್ ಗೊತ್ತಾಯ್ತು. ಆ ಕರೆಂಟ್ ಅನ್ನ ಇಟ್ಕೊಂಡು ಪವರ್ ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. I ಸ್ಕ್ವೇರ್ ಇಂಟು ಆರ್. ಸೊ I ಸ್ಕ್ವೇರ್ ಮಾಡಿ ಆರ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿರ್ತಾರೆ. ಸೊ ನಮಗೆ ಪವರ್ ಬಂದೇ ಹೋಯ್ತು. ಸೊ SI ಯೂನಿಟ್ಗಳು ಫೈನಲ್ ಆನ್ಸರ್ ಬರ್ಬೇಕಾದ್ರೆ ವೆರಿ ಇಂಪಾರ್ಟೆಂಟ್. ಪವರ್ ಅನ್ನ ಕೇಳಿದ್ರು ಸೊ ವ್ಯಾಟ್ ಅಲ್ಲಿ, ಕರೆಂಟ್ ಅನ್ನ ಕೇಳಿದ್ರು ಸೊ ಆಂಪಿಯರ್ ಅಲ್ಲಿ. ಸೊ ಇವೆರಡನ್ನು ಕೂಡ ನೀಟಾಗಿ ಬರಿತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾಕಂತಂದ್ರೆ ಇದು ವೆರಿ ಬೇಸಿಕ್ ಈಸಿ ಪ್ರಾಬ್ಲಮ್. ಎಕ್ಸ್ಟ್ರಾ ಕಷ್ಟ ಇರುವಂತ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡಿದ್ದೀನಿ. ಆ ಪ್ರಾಬ್ಲಮ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ತಾ ಹೋಗಿ. ಯಾಕಂದ್ರೆ ಒಂದ್ 2-3 ತರದ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೂ ಕೂಡ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಕಾನ್ಸೆಪ್ಟ್ಗಳ ಮೇಲೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.